ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನ್ ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ಟಾಕ್ಸಿಕೋ ಒಂದು ಬಟ್ಟೆ ಒಂದು ಶಾಪ್ಗೆ ಗ್ರ್ಯಾಂಡ್ ಓಪನಿಂಗ್ಗೆ ಇವಾಗ ಗಿಲ್ಲಿ ನಟ ಅವರು ದಾವಣಗೆರೆಗೆ ಬಂದಿದ್ದಾರೆ. ದಾವಣಗೆರೆಗೆ ಬರ್ತಾ ಇದ್ದಾರೆ ಅಂತಂದು ಇಲ್ಲಿ ಅಭಿಮಾನಿಗಳು ಫುಲ್ಲು ಎಲ್ಲ ಒಂದು ಹವಾ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಕಡೆ ಎಲ್ಲಿ ನೋಡಿದ್ರು ಗಿಲ್ಲಿ ಗಿಲ್ಲಿ ಅಂತಂದು ತುಂಬಿ ಜನಸಾಗರ ತೂಗ್ತಾ ಇದೆ. ಅಷ್ಟೊಂದು ಕ್ರೇಜ್ ಇದೆ. ಇಲ್ಲಿ ಗಿಲ್ಲಿ ನಟ ಅವರು 4 ತಿಂಗಳ ಬಿಗ್ ಬಾಸ್ ಮುಗಿದು 4 ತಿಂಗಳಾದರೂ ಕೂಡ ಅವರ ಒಂದು ಶೆಡ್ಯೂಲ್ಸ್ ಆಗಲಿ, ಅವರ ಒಂದು ಪ್ರೋಗ್ರಾಮ್ ಆಗಲಿ ಇನ್ನೂ ನಿಲ್ತಾ ಇಲ್ಲ. ಇಲ್ಲಿ ಸಿನಿಮಾ ಆಫರ್ಸ್ ಕೂಡ ಬಂದಿದೆ. ಸಿನಿಮಾ ಶೂಟ್ ಮಾಡೋಕ್ಕೂ ಅವ್ರಿಗೆ ಟೈಮ್ ಸಿಗ್ತಾ ಇಲ್ಲ, ಅಷ್ಟೊಂದು ಬ್ಯುಸಿ ಆಗಿದ್ದಾರೆ. ಯಾಕೆಂದರೆ ಅಲ್ಲಿ ಅಷ್ಟೊಂದು ಇಲ್ಲಿ ಪ್ರೋಗ್ರಾಮ್ ಮೇಲೆ ಪ್ರೋಗ್ರಾಮ್, ಶೆಡ್ಯೂಲ್ಸ್ ಮೇಲೆ ಶೆಡ್ಯೂಲ್ಸ್ ಇದೆ. ತುಂಬ ರಶ್ ಅಂದರೆ ರಶ್, ಅಷ್ಟೊಂದು ಕ್ರೇಜ್ ಇದೆ. ಎಷ್ಟೊಂದು ಕ್ರೇಜ್ ಇದೆ ಅಂದರೆ ದಾವಣಗೆರೆ ಜಿಲ್ಲೆಯ ಒಂದು ಟಾಕ್ಸಿಕೋ ಬಟ್ಟೆ ಒಂದು ಓಪನಿಂಗ್ಗೆ ಒಂದು ಆಫರ್ ಕೊಟ್ಟಿದ್ದಾರೆ. ಏನು ಆಫರ್ ಅಂದರೆ, ಇಲ್ಲಿ 1 ತಿಂಗಳು ಪರ್ಚೇಸ್ ಮಾಡಿದರೆ ಅವರ ಒಂದು ಟಾಕ್ಸಿಕೋ ಬಟ್ಟೆಯ ಒಂದು ಶಾಪ್ನಲ್ಲಿ ಇಲ್ಲಿ ಕೊನೆಯ ಒಂದು ಮಂತ್ ಎಂಡ್ಗೆ ಅವರಿಗೆ ಐಫೋನ್ ಗಿಫ್ಟ್ ಕೊಡ್ತಾರೆ, ಐಫೋನ್ ಫೋನ್ ಕೊಡ್ತಾರೆ. ಆ ಒಂದು ಟಾಕ್ಸಿಕೋ ಒಂದು ಬಟ್ಟೆ ಶಾಪ್ಗೆ ನೀವು ದಾವಣಗೆರೆ ಜಿಲ್ಲೆಯಲ್ಲಿ ಇದ್ದೀರಾ ಅಂದರೆ ಇವಾಗಲೇ ಹೋಗಿ. ಇಲ್ಲಿ ಗಿಲ್ಲಿಯು ನಿನ್ನೆ ತಾನೇ ಇಲ್ಲಿ ಬಟ್ಟೆ ಶಾಪ್ನಲ್ಲಿ ಇಲ್ಲಿ ಗ್ರ್ಯಾಂಡ್ ಓಪನಿಂಗ್ ಆಫರ್ ಇಟ್ಟಿದ್ದಾರೆ. ಹಾಗೆ ಎಲ್ಲ ಒಂದು ಅಭಿಮಾನಿಗಳನ್ನು ನೋಡಿ ಗಿಲ್ಲಿ ನಟ ಅವರು ಫುಲ್ ಖುಷಿಯಾಗಿದ್ದಾರೆ. ಯಾಕಂದರೆ ಇಲ್ಲಿ ಗಿಲ್ಲಿ ನಟ ಅವರು ಇಂದು ಯಾವಾಗ ನೋಡಿದರೂ ಇಲ್ಲಿ ತುಂಬ ಜನರ ಒಂದು ಮಧ್ಯದಲ್ಲೇ ಬರ್ತಾರೆ. ಹಾಗೆ ಅಭಿಮಾನಿಗಳನ್ನು ಕಂಡ್ರೆ ಅವರು ಎಷ್ಟೊಂದು ಅಚ್ಚುಮೆಚ್ಚು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪಲ್ಸರಿ ಫುಲ್ ಡೀಟೇಲ್ಸ್ ಆಗಿ ಹೇಳ್ತೀನಿ ಬನ್ನಿ. ಇಲ್ಲಿ ಎಲ್ಲ ಒಂದು ಸೆಕ್ಯೂರಿಟಿ ಒಂದು ಫುಲ್ ಸ್ಟ್ರಿಕ್ಟ್ ಇರುತ್ತದೆ. ಯಾಕಂದರೆ ಅಷ್ಟೊಂದು ಕ್ರೇಜ್, ಅಷ್ಟೊಂದು ರಶ್. ಗಿಲ್ಲಿ ಅವರು ಒಬ್ಬರೇ ಸಿಂಗಲ್ ಆಗಿ ಬರೋಕ್ಕೆ ಚಾನ್ಸೇ ಇಲ್ಲ. ಒಂದು 4-5 ಬಾಡಿಗಾರ್ಡ್ಸ್ ಇರ್ತಾರೆ. ಆ ಒಂದು 4-5 ಬಾಡಿಗಾರ್ಡ್ಸನ್ನು ತಳ್ಳಿದಂತಹ ಅಭಿಮಾನಿಗಳು ನಾವು ಗಿಲ್ಲಿಯನ್ನು ನೋಡಲೇಬೇಕು ಅಂತಂದು ಇಬ್ಬರು ಅಭಿಮಾನಿಗಳನ್ನು ಹಾಗೆ ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ. ಹಾಗೆ ಇಲ್ಲಿ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಅವರನ್ನು ತಳ್ಳಿಬಿಡ್ತಾರೆ. ಹೋಗು ಆಮೇಲೆ ನೋಡಕಂತ್ರಿ ಅಂತಂದಾಗ ಅದನ್ನು ಗಿಲ್ಲಿ ಅವರು ನೋಡ್ತಾರೆ. ನೋಡಿದ ಒಂದು ತಕ್ಷಣ ಅವರನ್ನು ಬಿಡಿ ಅಂತಂತಾರೆ. ಇಲ್ಲ ಸರ್, ಅವರು ಫುಲ್ ರಶ್ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಏನಾಗಲ್ಲ ಬಿಡಿ ಸರ್ ಅಂತಂದು ಅವರು ಬರ್ತಾರೆ. ಅಭಿಮಾನಿಗಳು ಬಂದ ತಕ್ಷಣ ಗಿಲ್ಲಿಯನ್ನು ಹಗ್ ಮಾಡಿ ಒಂದು ದೃಷ್ಟಿ ತೆಗಿತಾರೆ. ಗಿಲ್ಲಿಗೆ ಒಂದು ದೃಷ್ಟಿ ತೆಗೆದು ಹಗ್ ಮಾಡ್ತಾರೆ. ಎಲ್ಲ ಒಂದು ಅಭಿಮಾನಿಗಳು ಶಿಳ್ಳೆ ಹೊಡಿತಾ ಇದ್ದಾರೆ. ಗಿಲ್ಲಿಗೆ ಗಿಲ್ಲಿ ಅಂತಂದು ಫುಲ್ ಕ್ರೇಜ್ ಇದೆ. ಹಾಗೆ ಇಲ್ಲಿ ನೋಡಿ, ಗಿಲ್ಲಿ ಅವರಿಗೆ ಒಂದು ಅಭಿಮಾನಿಗಳು ಎಲ್ಲೇ ಒಂದು ಪ್ರೋಗ್ರಾಮ್ಗಳಿಗೂ ಹೋದರೂ ಕೂಡ 4-5 ಗಿಫ್ಟ್ ಅಂತೂ ಫಿಕ್ಸ್. ಇಲ್ಲಿ ಗಿಫ್ಟ್ ಮೇಲೆ ಗಿಫ್ಟ್ ಬರ್ತಾ ಇದೆ. ಎಷ್ಟೇ ಒಂದು ಪ್ರೋಗ್ರಾಮ್ಗಳಲ್ಲಿ ಹೋದರೂ ಕೂಡ ಇಲ್ಲಿ ಸಾವಿರಾರು ಗಿಫ್ಟ್ ಬಂದಿದೆ. ಅದರಲ್ಲೂ ಇಲ್ಲಿ ಯಾವ ಗಿಫ್ಟ್ ಬಂದಿದೆ ಅಂತ ನೋಡೋದಾದರೆ, ಇಲ್ಲಿ 3 ಅಭಿಮಾನಿಗಳು 3 ಥರದ ಗಿಫ್ಟ್ ಬಂದಿದೆ. ಮತ್ತು ನೆಕ್ಸ್ಟ್ ಕೊನೆಯದಾಗಿ 2 ಅಭಿಮಾನಿಗಳು ಕೂಡ ಅವರು ಗಿಫ್ಟ್ ಕೊಟ್ಟಿದ್ದಾರೆ. ಏನು ಗಿಫ್ಟ್ ಓಪನ್ ಮಾಡ್ತಾ ಇದ್ರೆ ನೋಡಿದರೆ ಗಿಲ್ಲಿ ಕಾವ್ಯರ ಒಂದು ಫೋಟೋ ಫ್ರೇಮು, ಅದರಲ್ಲೇ ಮತ್ತು ಕವನ ಬೇರೆ. ಇಲ್ಲಿ ನೀವು ಯಾವಾಗ ಮದುವೆ ಆಗ್ತೀರಾ, ಏನು ಯಾವಾಗ ಗುಡ್ ನ್ಯೂಸ್ ಕೊಡ್ತೀರಾ ಅಂತಂದನೇ ಇಲ್ಲಿ ಎಲ್ಲ ಒಂದು ಫೋಟೋ ಫ್ರೇಮ್ದಲ್ಲೂ ಕೂಡ ಗಿಲ್ಲಿ ಕಾವ್ಯರದ್ದೇ ಹವಾ. ಹಾಗೆ ಇಲ್ಲಿ ನೋಡಿ, ಒಂದು ಮತ್ತೊಬ್ಬ ಅಭಿಮಾನಿಗಳು ಜಂಪ್ ಮಾಡಿ ಗಿಲ್ಲಿನ ಮೀಟ್ ಆಗಬೇಕು ಕೊನೆಯದಾಗಿ ಅಂತಂದು ಫುಲ್ ಸ್ಟ್ರಿಕ್ಟಾಗಿ ಇಲ್ಲಿ ಸೆಕ್ಯೂರಿಟೀಸ್ ಎಲ್ಲ ಒಂದು ಮೇಂಟೆನೆನ್ಸ್ ಇದ್ದರೂ ಕೂಡ ಗಿಲ್ಲಿನ ಮೀಟ್ ಆಗಬೇಕು ಅಂತಂದು ಬಂದೇ ಬಿಡ್ತಾರೆ. ಹಾಗೆ ಇಲ್ಲಿ ನೋಡಿ, ಗಿಲ್ಲಿ ಅವರು ನೋಡೋಕೆ ಅಂತಂದು ಬಂದಂಥ ಅಭಿಮಾನಿಗಳನ್ನು ಯಾವುದೇ ಕಾರಣಕ್ಕೂ ಅವರು ಬೇಡ ಅಂತ ಅನ್ನೋದೇ ಇಲ್ಲ. ಸ್ಟೇಜ್ ಮೇಲೆ ಕರೀತಾರೆ, ಸೆಲ್ಫಿ ಫೋಟೋ ತಗೊಂಡು ಹೋಗ್ತಾರೆ. ಅಲ್ಲಿ ಅವರು ಸೆಲ್ಫಿ ಫೋಟೋ ಒಂದು ತೆಗೆದ ತಕ್ಷಣ ಅವರ ಒಂದು ಅಭಿಮಾನಿಗಳ ಮುಖದಲ್ಲಿ ನಗು ನೋಡಬೇಕು, ಹಾಗೆ ಖುಷಿ ನೋಡಬೇಕು. ಎಷ್ಟೊಂದು ಒಂದು ಖುಷಿ, ಏನೋ ಒಂದು ಆಸೆ ಇರುತ್ತದೆ. ಗಿಲ್ಲಿನ ಮೀಟ್ ಮಾಡಬೇಕು, ಒಂದು ಸೆಲ್ಫಿ ಫೋಟೋ ತಗೋಬೇಕು, ಅದೇ ಒಂದು ದೊಡ್ಡ ಡ್ರೀಮ್ ಆಗಿಬಿಟ್ಟಿರ್ತದೆ ಅಭಿಮಾನಿಗಳು. ಯಾಕಂದರೆ ಅವರು ಸಣ್ಣ ಒಂದು ಬಡ ಕುಟುಂಬದ ಜನರು ಕೂಡ, ಮಿಡಲ್ ಕ್ಲಾಸ್ ಜನರು ಹೇಗೆ ಅಂತ ನಿಮಗೆ ಗೊತ್ತು ತಾನೇ. ಯಾಕಂದರೆ ಅವರು ಒಂದು ಇಷ್ಟಪಡುವ ಒಂದು ವ್ಯಕ್ತಿ ಎಷ್ಟೇ ದೂರ ಇದ್ದರೂ ಕೂಡ ಅವರು ಮೈಸೂರಿನಿಂದ ದಾವಣಗೆರೆಗೆ ಗಿಲ್ಲಿಗೆ ನೋಡೋಕ್ಕೋಸ್ಕರ ಬಂದಿದ್ದಾರೆ ಅಂತ. ಸಾಕಷ್ಟು ಜನರು ಬೇರೆ ಒಂದು ಊರುಗಳಲ್ಲಿ, ಜಿಲ್ಲೆಗಳಿಂದ ಯಾವ ಒಂದು ಪ್ರೋಗ್ರಾಮ್ನಲ್ಲಿ ಗಿಲ್ಲಿ ಇರ್ತಾನೋ ಅವರು ಬೇರೆ ಒಂದು ಊರುಗಳಿಂದ ಟ್ರಾವೆಲ್ ಮಾಡಿ ಗಿಲ್ಲಿ ನೋಡೋಕ್ಕೋಸ್ಕರ, ಒಂದು ಸೆಲ್ಫಿಗೋಸ್ಕರ ಮತ್ತು ಅಭಿಮಾನಿಗಳ ಒಂದು ಫೋಟೋ ಫ್ರೇಮ್ ಕೂಡ ಬರ್ತದೆ. ಮತ್ತು ರಕ್ತದಲ್ಲಿ ಬರೆದಂಥ ಒಂದು ಅವರ ಅಭಿಮಾನಿಗಳು ರಕ್ತ ಕೊಟ್ಟು ಅವರ ಒಂದು ಫೋಟೋಗೆ ಆಲ್ಬಮ್ ಮಾಡ್ತಾರೆ. ಎಷ್ಟೊಂದು ಕ್ರೇಜ್ ಇದೆ. ಹಾಗೆ ಎಷ್ಟೊಂದು
ಫುಲ್ ಫೇಮಸ್ ಆಗಿಬಿಟ್ಟಿದ್ದಾನೆ ಗಿಲ್ಲಿ. ಇಲ್ಲಿ 4 ತಿಂಗಳಾದರೂ ಕೂಡ ಗಿಲ್ಲಿಗೆ ಇಷ್ಟೊಂದು ಕ್ರೇಜ್ ಇದೆ. ಇಲ್ಲಿ ನೋಡಿ, ಯಾರೇ ಆದರೂ ಇಡೀ 11 ಸೀಸನ್ನಲ್ಲೂ ಅವರ ಒಂದು ಅಭಿಮಾನಿ, ಇಲ್ಲಿ ಗಿಲ್ಲಿ ಆಗಲಿ ನೆಕ್ಸ್ಟ್ ಹನುಮಂತ ವಿನ್ ಆಗಿದ್ದ. ನೆಕ್ಸ್ಟ್ ಒಂದು ಸೀಸನ್, ಹಿಂದಿನ ಒಂದು ಸೀಸನ್ನಲ್ಲಿ ಹನುಮಂತ ವಿನ್ ಆಗಿದ್ದ. ಆದರೆ ಒಂದು ವಾರ, ಒಂದು 15-20 ದಿವಸ, ಒಂದು ತಿಂಗಳವರೆಗೂ ಇಲ್ಲಿ ಹನುಮಂತ ಅವರ ಒಂದು ಪ್ರೋಗ್ರಾಮ್ಗೆ ಹೋಗ್ತಿದ್ರು. ಎಲ್ಲ ಒಂದು ಕಡೆ ಕ್ರೇಜ್ ಇರ್ತಿತ್ತು. ಬಟ್ ಈ ಥರ ಕ್ರೇಜ್ ಇಡೀ ಸೀಸನ್ನಲ್ಲೇ ಇಲ್ಲ. ಇದು 37 ಕೋಟಿ ವೋಟ್ ಪಡೆದಂತಹ ಗಿಲ್ಲಿಯ ಒಂದು ಕ್ರೇಜ್ ನೆಕ್ಸ್ಟ್ ಲೆವೆಲ್ಲೇ ಹೇಳ್ಬೋದು. ಇನ್ನು ಮುಂದೆ ಬರ್ತಾರೋ ಇಲ್ಲ ಅಂತ ನಮಗಂತೂ ಗೊತ್ತಿಲ್ಲ. 37 ಕೋಟಿ ವೋಟ್ ಪಡೆದಂಥ ಗಿಲ್ಲಿ, ಒನ್ ಆ್ಯಂಡ್ ಓನ್ಲಿ ಗಿಲ್ಲಿ ಮಾತ್ರ. ಗಿಲ್ಲಿಗೆ ಅಷ್ಟೊಂದು ಪವರ್ ಇದೆ. ಆದರೆ ಇಲ್ಲಿ ಗಿಲ್ಲಿನ ಸೋಲ್ಸೋಕೆ ಅಂತಂದು ಮತ್ತೆ ಹುಟ್ಟಿ ಬರ್ತಾರಾ, ಬೇರೆದವರು ಕಾಂಪಿಟೇಟರ್ ಆಗಿ, ಕಾಮಿಡಿಯನ್ ಆಗಿ ಬೇರೆದವರು ಬರ್ತಾರಾ ಅಂತಂದರೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಕ್ರೈಸ್ ಇದೆ. 37 ಕೋಟಿ ವೋಟ್ ಯಾರು ಪಡಿತಾರೆ ಗುರು? ಯಾರೂ ಪಡೆಯೋದಿಲ್ಲ. ಇಲ್ಲಿ 10 ಕೋಟಿ 20, ಇಲ್ಲಿ 10 ಕೋಟಿ 18 ಕೋಟಿ 12 ಕೋಟಿ, ಇಲ್ಲಿ ಲಕ್ಷ ಗಟ್ಟಲೆ ಅಷ್ಟೇ ಇತ್ತು ಹೊರತು ಕೋಟಿಗಟ್ಟಲೆ ಯಾರೂ ಇದ್ದಿಲ್ಲ. ರಕ್ಷಿತಾ ಶೆಟ್ಟಿನೂ ಕೂಡ ಕ್ರೇಜ್ ಇತ್ತು, ಅವರು ಕೂಡ ಇದ್ದರು. ಹಾಗೆ ಒಂದು ಗಿಲ್ಲಿ ಬಂದ ತಕ್ಷಣ ಒಂದು ಡೈಲಾಗ್ ಹೇಳ್ತಾನೆ. ಇಲ್ಲಿ ಗಿಲ್ಲಿ ಗಿಲ್ಲಿ ಪಳಾರ್ ಗಿಲ್ಲಿ ಅಂತಂದು ಡೈಲಾಗ್ ಹೇಳ್ತಾರೆ. ಮತ್ತು ಇನ್ನೊಂದು ಗಿಲ್ಲಿಗೆ ಇನ್ನೊಂದು ಡೈಲಾಗ್ ಹೇಳಿ ಅಂತಂದಾಗ ಇಲ್ಲಿ ಮತ್ತೊಂದು ಡೈಲಾಗ್ ಹೇಳ್ತಾರೆ. ಹಾಗೆ ನಾನು ಆಲ್ರೆಡಿ ಹೇಳೇ ಬಿಟ್ಟಿನಿ, ಪದೇ ಪದೇ ಹೇಳಿದರೆ ಚೆನ್ನಾಗಿರೋದಿಲ್ಲ. ಈ ಸಾಂಗ್ ಕೂಡ ಹೇಳ್ತಾರೆ. ದೊಡ್ಡ ದೊಡ್ಡ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ, ಕೊತ್ತಂಬರಿ ಬೀಜ, ಸಾರ್ಗಕ್ಕೂ ಸೊಪ್ಪು, ಗಿಲ್ಲಿ ಮಾಡಿ ತಪ್ಪು, ಗಿಲ್ಲಿ ಗಿಲ್ಲಿ ಪಳಾರ್ ಗಿಲ್ಲಿ ಅಂತಂದು ಹೇಳ್ತಾರೆ. ಹಾಗೆ ನೋಡಿ, ಗಂಡು ಮಕ್ಕಳಿಗೂ ಒಂದು ಡೈಲಾಗ್ ಹೇಳ್ತಾರೆ. ಹಾಗೆ ನೀವು ಸಾಕಷ್ಟು ಡೈಲಾಗ್ ನೋಡಿರ್ಬೋದು. ಅವರು ಒಂದು 4-5 ಡೈಲಾಗ್ ಇಟ್ಕೊಂಡಿರ್ತಾರೆ, ಅದೇ ಡೈಲಾಗ್ ಹೇಳ್ತಾರೆ, ರಿಪೀಟ್ ಹೇಳ್ತಾರೆ. ಹಾಗೆ ಇಲ್ಲಿ ನೋಡಿ, ಗಿಲ್ಲಿಗೆ ಫುಲ್ ಕ್ರೇಜ್ ಇದ್ದು ಅವರು ಹೋಗ್ತೀನಿ ಅಂತ ಹೇಳ್ತಿದ್ರು ಕೂಡ ಇನ್ನೊಂದು ಸಾರಿ ಅಂತಂದು ಹೋಗುವ ಒಂದು ಸಂದರ್ಭದಲ್ಲಿ ಅಭಿಮಾನಿಗಳು ಗಿಫ್ಟ್ ಮೇಲೆ ಗಿಫ್ಟ್ ಒಂದು 5-6 ಗಿಫ್ಟ್ ಕೊಟ್ಟಿದ್ದಾರೆ. ಅಷ್ಟೊಂದು ಕ್ರೇಜ್ ಇದೆ. ಹಾಗೆ ಇಲ್ಲಿ ಗಿಲ್ಲಿ ಬಂದ ತಕ್ಷಣ ಇದೇ ಒಂದು ಫಸ್ಟ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಗಿಲ್ಲಿ ಬಂದ ತಕ್ಷಣ ಗಿಲ್ಲಿ ಅಂದ್ರು ಹೊರತು ಕಾವು ಅಂತಂದು ಹೇಳಿಲ್ಲ. ಈ ಒಂದು ಪ್ರೋಗ್ರಾಮ್ನಲ್ಲಿ ನಾನು ನೋಡಿದ್ದು ಕಾವು ಅಂತಂದು ಯಾರೂ ಕೂಡ ಕರೆದಿಲ್ಲ. ಗಿಫ್ಟ್ ಓಪನ್ ಮಾಡಿದ್ರು ಕೂಡ ಗಿಲ್ಲಿಯೇ ಅಂತಂದು ಕರಿತಾ ಇದ್ರು. ಈ ಒಂದು ಪ್ರೋಗ್ರಾಮಲ್ಲಿ ಕಾವ್ಯವರನ್ನು ಮರೆತುಬಿಟ್ಟಿದ್ದಾರೆ. ಇದೇ ಒಂದು ರೀಸನ್. ಯಾಕಂದರೆ ಇಲ್ಲಿ ಸಾಕಷ್ಟು ದಿನ ಆಗಲಿ, ತಿಂಗಳಾಗಲಿ ಅಭಿಮಾನಿಗಳು ಒಂದು ಸಾಕಷ್ಟು ಜನ ಫೇಮಸ್ ಆದಂಥ ಒಂದು, ಇವಾಗ ಕಾವ್ಯ ಅಂತ ಹೇಳ್ತಿದ್ರು, ಇವಾಗ ಬರ್ತಾ ಕಾವ್ಯ ಅವರ ಒಂದು ಹೆಸರು ಬರ್ತಾ ಇಲ್ಲ. ಈ ಒಂದು ಪ್ರೋಗ್ರಾಮ್ನಲ್ಲಂತೂ ಎಲ್ಲೂ ಕೂಡ ಇಲ್ಲಿ ಫೋಟೋ ಫ್ರೇಮ್ನಲ್ಲಿ ಓಪನ್ ಮಾಡಿದ ತಕ್ಷಣ ಕಾವ್ಯ ಗಿಲ್ಲಿನೇ ಇದ್ದರು. ಬಟ್ ಇಲ್ಲಿ ಕಾವು ಅಂತಂದು ಯಾರನ್ನೂ ಕರೆದಿಲ್ಲ. ಯಾವ ಒಬ್ಬ ಅಭಿಮಾನಿನೂ ಕೂಡ ಕಾವು ಅಂತೂ ಕರೆದಿಲ್ಲ. ಬರ್ತಾ ಇಲ್ಲಿ ಎಲ್ಲ ಒಂದು ಜನರಿಗೂ ಎಲ್ಲರಿಗೂ ಗೊತ್ತಾಗ್ತಾ ಇದೆ, ಗಿಲ್ಲಿ ಕಾವ್ಯರ ಮಧ್ಯೆ ಏನೂ ಇಲ್ಲ. ಸುಮ್ಮನೆ ಏನೇನೋ ನಾವೇ ಕಲ್ಪನೆ ಮಾಡ್ಕೊಳ್ತಾ ಇದ್ದೀವಿ. ಅವರವರ ಒಂದು ಲೈಫ್ ಅವ್ರ ಹಿಂದೆ ಅಂತಂದು ಅಭಿಮಾನಿಗಳಿಗೂ ಜನರಿಗೂ ಇವಾಗಲೇ ಅರ್ಥ ಆಗಿದೆ ಅಂತ ಹೇಳ್ತಾ, ಇಲ್ಲಿ ನೋಡಿ, ಗಿಲ್ಲಿಯವರು ಮತ್ತು ಕಾವ್ಯವರು ಒಂದಾದರೆ ಕ್ಯೂಟ್ ಪೇರ್. ಇಡೀ ಕರ್ನಾಟಕ ಜನರೇ ಅಲ್ವಾ, ಬೇರೆ ದೇಶದವರು ಕೂಡ ಗಿಲ್ಲಿಯ ಒಂದು ಅಭಿಮಾನಿಗಳು ಇದ್ದಾರೆ. ಮತ್ತು ಸೈನಿಕರಲ್ಲಿ ಕೂಡ ಗಿಲ್ಲಿ ಒಂದು ಪೋಸ್ಟ್ಗೆ ಲೈಕ್ ಮಾಡ್ತಾರೆ, ವಿಡಿಯೋ ಮಾಡ್ತಾರೆ. ಹಾಗೆ ಇಲ್ಲಿ ಕಡು ಬಡವರು, ಮಿಡ್ಲ್ ಕ್ಲಾಸ್ದವರು ಇಷ್ಟು ಒಂದು ಲೆವೆಲ್ಗೆ ಬಂದಿದ್ದಾರೆ ಅಂದರೆ ಇಲ್ಲಿ ಎಲ್ಲ ಸಾಮಾನ್ಯ ಒಂದು ಸಾಧ್ಯ ಅಲ್ಲ. ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ, ಬೆಂಗಳೂರಿಗೆ ಬರೋಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಎಲ್ಲ ಕಷ್ಟಕ್ಕೆ ಇವಾಗ ತಕ್ಕ ಪ್ರತಿಫಲ ಸಿಕ್ಕಿದೆ. ಆಲ್ರೆಡಿ ಇವಾಗ ಸಿನಿಮಾ ಆಫರ್ಸ್ ಕೂಡ ಬಂದಿದೆ. ಇವಾಗ ಸುಧೀರ್ ಅವರು ಇವಾಗ ಸಿನಿಮಾ ಆಫರ್ನಲ್ಲಿ ಅವಾಗ ಗಿಲ್ಲಿ ಅವರು ಕಾಮಿಡಿ ಮಾಡ್ತಾಯಿದ್ರು, ಇಲ್ಲಿ ಸೈಡ್ ಕ್ಯಾರೆಕ್ಟರ್ ಮಾಡ್ತಿದ್ರು. ಇವಾಗ ಓನ್ಲಿ ಹೀರೋ ಹತ್ರ ಮಾಡ್ತಾ ಇದ್ದಾರೆ. ಜಿಮ್ಗೂ ಕೂಡ ಸೇರಿದ್ದಾರೆ. ಹಾಗೆ ಇಲ್ಲಿ ಬಿಸಿ ಶೆಡ್ಯೂಲ್ಸ್ ಪ್ರೋಗ್ರಾಮ್ಸ್ ಇನ್ನೂ ಪೆಂಡಿಂಗ್ ಇದೆ, ಇಲ್ಲಿ ಬುಕ್ಕಿಂಗ್ ಆಗಿವೆ. ಅದಕ್ಕೋಸ್ಕರ ಇಲ್ಲಿ ಸಿನಿಮಾಗೆ ಇಲ್ಲಿ ತುಂಬ ಟೈಮ್ ಬೇಕಾಗುತ್ತದೆ. ಇಲ್ಲಿ ಶೂಟಿಂಗ್ಗೆ ಟೈಮ್ ಇರೋ ಕಾರಣ, ಬ್ಯುಸಿ ಇರೋ ಕಾರಣ ಆದಷ್ಟು ಬೇಗನೆ ಒಂದು ಗಿಲ್ಲಿಯ ಒಂದು ಫೇಮಸ್ ಆದಂಥ ಫುಲ್ ಫೈಯರ್ ಬ್ರ್ಯಾಂಡ್ ಕೊಡ್ತಾರೆ. ಗಿಲ್ಲಿ ಒಂದು ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಹೇಗಿರುತ್ತದೆ, ಏನು ಕತೆ ಅಂತಂದು ಆದಷ್ಟು ಬೇಗನೆ ಗಿಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಲಿ, ಅವರು ಇನ್ನೂ ಸಾಕಷ್ಟು ಮಟ್ಟಿಗೆ ಬೆಳೀಲಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಒಂದು ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಯಾವ ವಿಡಿಯೋ ಬೇಕು ಅಂತಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು.